ದೇಶದೆಲ್ಲೆಡೆ ರಾಮನಾಮ ಭಜನೆ ಶುರುವಾಗಿದೆ. ಜನವರಿ 22 ಯಾವಾಗ ಬರುತ್ತೋ, ರಾಮಮಂದಿರ ಉದ್ಘಾಟನೆ ಯಾವಾಗ ಆಗುತ್ತೋ, ನಾವು ರಾಮಜ್ಯೋತಿ ಯಾವಾಗ ಬೆಳಗುತ್ತೇವೋ ಎಂದು ಹಲವರು ಕಾಯುತ್ತಿದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡವರು ಎಲ್ಲವೂ ಬಿಟ್ಟು ಈ ಬಾರಿ ಅಯೋಧ್ಯೆಗೆ ಹೋಗೋಣವೆಂದು ಹೇಳುತ್ತಿದ್ದಾರೆ. ಮತ್ತೆ ಕೆಲವರು ನಮಗೂ ಕೂಡ ರಾಮ ಮಂದಿರ ಉದ್ಘಾಟನೆ ಕಣ್ತುಂಬಿಕೊಳ್ಳುವ ಅವಕಾಶ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡವರಿದ್ದಾರೆ. ಇವೆಲ್ಲವನ್ನ ಮೀರಿ ನಮ್ಮ ಬೀದರ್ನ ಯುವಕರು ಸೈಕಲ್ ತುಳಿದುಕೊಂಡೇ ನಾವು ಅಯೋಧ್ಯೆಗೆ ಹೋಗುತ್ತೇವೆ, ರಾಮನ ದರ್ಶನ ಮಾಡುತ್ತೇವೆ ಎಂದಿದ್ದಾರೆ. ಈ ಬಗ್ಗೆ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಇವರೆಲ್ಲ ಬೀದರ್ನಿಂದ ಸೈಕಲ್ ಏರಿ ಅಯೋಧ್ಯೆಗೆ ರಾಮನ ದರ್ಶನಕ್ಕೆ ಹೊರಟಿರುವ ರಾಮಭಕ್ತರು. ಇವರೆಲ್ಲ ಪ್ರತಿದಿನ ಇವರ ಪಯಣದ ಆರಂಭದಲ್ಲಿ ಜೈ ಶ್ರೀರಾಮ್ ಎಂಬ ಘೋಷಣೆ ಕೂಗಿ ಪಯಣವನ್ನು ಆರಂಭಿಸುತ್ತಾರೆ. ಈಗಾಗಲೇ ಇವರು ಬೀದರ್ನಿಂದ 700 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಿದ್ದು ಇನ್ನೂ 10 ದಿನದೊಳಗೆ ಅಯೋಧ್ಯೆಗೆ ತಲುಪಲಿದ್ದಾರೆ. ನಾವು ಇನ್ನೂ ತುಂಬ ದೂರ ಹೋಗಬೇಕು, ಹಾಗಾಗಿ ನೀವೆಲ್ಲ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿದರೆ ನಮಗೂ ಸೈಕಲ್ ಪ್ರಯಾಣಕ್ಕೆ ಉತ್ಸಾಹ ಬರುತ್ತದೆ ಅಂತ ಹೇಳ್ತಾರೆ ಈ ಶ್ರೀರಾಮ ಭಕ್ತರು. ಡಿಸೆಂಬರ್ 25ಕ್ಕೆ ಇವರೆಲ್ಲ ಬೀದರ್ನಿಂದ ಸೈಕಲ್ ಮೂಲಕ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ಇದೀಗ ಇನ್ನು 10 ದಿನದಲ್ಲಿ ನಾವು ಅಯೋಧ್ಯೆಗೆ ತಲುಪಲಿದ್ದೇವೆ ಎಂದು ಈ ಯುವಕರ ಗುಂಪು ತಿಳಿಸಿದೆ. ಅಜಯ್ ಶರ್ಮಾ, ವಿಜಯ್ ಶರ್ಮಾ, ಉದಯ್ ಶರ್ಮಾ, ವಿಷ್ಣು ಮೋಗ್ಟೆ, ಜಗ್ಗು ಕರ್ಗಾರ್, ಅಂಬರೀಶ್, ಸಾಯಿ ಬಾವ್ಗಿ, ಅಭಿಷೇಕ್ ಕೋಹಿರ್, ಭಗ್ಗುರಾಜ್ ಇಷ್ಟು ಜನ ರಾಮ ಭಕ್ತರು ಬೀದರ್ ಟು ಅಯೋಧ್ಯ ಸೈಕಲ್ ಪಯಣ ಬೆಳೆಸಿದ್ದಾರೆ. ಇನ್ನು ಪ್ರತಿ ರಾತ್ರಿ ತಾವು ಯಾವ ಊರಿನಲ್ಲಿರುತ್ತಾರೋ ಆ ಊರಿನ ರಾಮ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಇವರು ತಂಗುತ್ತಾರೆ. ಮರುದಿನ ಕೇಸರಿ ಅಂಗಿ ಧರಿಸಿ ಮತ್ತೆ ಅಯೋಧ್ಯೆಗೆ ಪಯಣಿಸುತ್ತಾರೆ. ಒಟ್ಟಾರೆಯಾಗಿ ನಾವು ಕೂಡ ಜನ್ಮದಲ್ಲಿ ಒಮ್ಮೆಯಾದರೂ ಅಯೋಧ್ಯೆಗೆ ಹೋಗಬೇಕು ಎಂದು ಕಾದು ಕುಳಿತುಕೊಳ್ಳುವವರ ಮಧ್ಯೆ ಆದದ್ದಾಗಲಿ ಸೈಕಲ್ ಏರಿಯಾದರೂ ನಾವು ರಾಮನ ದರ್ಶನ ಮಾಡಿಬಿಡೋಣವೆಂದು ಹೊರಟಿರುವ ಈ ಕೇಸರಿ ಯುವಕರಿಗೆ ಒಂದು ಸಲ ಜೈ ಶ್ರೀರಾಮ್ ಗೆಳೆಯರೇ. ಇವತ್ತು ನಮ್ಮ ಬೀದರ್ ಟು ಅಯೋಧ್ಯ ಸೈಕಲ್ ಯಾತ್ರಾ 10ನೇ ದಿವಸ ಇದೆ. ನಾವು ಬೀದರಿಂದ 650 ಕಿಲೋಮೀಟರ್ ಬಂದಿದ್ದೀವಿ. ಇನ್ನು ನಮಗೆ 700 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಗೆಳೆಯರೆ. ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಕಮೆಂಟಲ್ಲಿ ಎಲ್ಲರೂ ಜೈ ಶ್ರೀರಾಮ್ ಅಂತ ಹಾಕಿ, ನಮಗೂ ಉತ್ಸಾಹ ಬರುತ್ತೆ. ಇನ್ನು ಆರಾಮಾಗಿ ಹೋಗ್ತೀವಿ. ಎಲ್ಲರೂ ನಿಮ್ಮ ಆಶೀರ್ವಾದ ಜೊತೆ ಕ್ಷೇಮವಾಗಿ ಹೋಗ್ತೀವಿ ಗೆಳೆಯರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವರ ಅಯೋಧ್ಯೆ ಪಯಣ ಸುಖಕರವಾಗಿರಲಿ ಎಂಬುದೇ ನಮ್ಮ ಆಶಯ. ಜೈ ಶ್ರೀರಾಮ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.